ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿರ್ತೀನಿ. ಓಕೆನಾ. ಸೊ ಇವತ್ತಿನ ಭಾಗದಲ್ಲಿ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವುದು ಸಿನಾನಿಮ್ಸ್. ಈಗ ಗ್ರೂಪ್ ಸಿ ಮಾತ್ರ ಅಲ್ಲ, ಜಿಪ್ಸ್ಟರ್ ಆಗಿರ್ಬೋದು, ಬೇರೆ ಬೇರೆ ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಂಗ್ಲೀಷ್ನ ಅವಶ್ಯಕತೆ ಇದೆಯಲ್ಲ, ಅಲ್ಲಿ ಇದೆಯಲ್ಲ ಈ ಒಂದು ಸಿನಾನಿಮ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಹೇಳ್ತಾ ಇರೋದು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಸಮಾನಾರ್ಥಕ ಪದಗಳನ್ನು, ಇವುಗಳ ಮೂಲಕ ಕೇವಲ ಸಮಾನಾರ್ಥಕ ಪದ ಅಷ್ಟೇ ಅಲ್ಲ, ಪದಗಳ ಒಂದು ವೊಕ್ಯಾಬ್ಲರಿ ಅಂದರೆ ಶಬ್ದಕೋಶವನ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಇವತ್ತಿನ ಭಾಗದ ಸಮಾನಾರ್ಥಕ ಪದಗಳನ್ನು ನೋಡೋಣ. ಓಕೆ. ಸೊ ನೋಡಿ, ಯಾವ ರೀತಿಯಾಗಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೀವು ಅವ್ರೇನು ಮಾಡ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಕ್ಕೋಸ್ಕರ ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ನಿಮ್ಮ ಒಂದು ಗಮನ ಕೇವಲ ಸಿನಾನಿಮ್ ಅಥವಾ ಎಂಟೋನಿಮ್ ಯಾವುದು ಕೊಟ್ಟಿದ್ದಾರೆ ಅನ್ನೋದರ ಮೇಲೆ ಮಾತ್ರ ಇರಬೇಕು. ಇಲ್ಲಾಂದರೆ ಇಡೀ ಒಂದು ಪ್ಯಾರಾಗ್ರಾಫನ್ನು, ಅಂದರೆ ಅವರು ಕೊಟ್ಟಂತಹ ಪ್ರಶ್ನೆಯನ್ನು ಓದಲಿಕ್ಕೇ ನಿಮಗೆ 2-3 ನಿಮಿಷ ಆಗಿಬಿಡತ್ತೆ. ಅಷ್ಟರಲ್ಲಿ ನೀವು ನಿಮ್ಮ ಒಂದು ಟೈಮನ್ನು ಕಳ್ಕೊತೀರಾ ಅಂತ ಹೇಳ್ಬೋದು. ಹೌದಾ? ಹಾಗಾದರೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್. ಕೆಳಗೆ ಕೊಟ್ಟಂತಹ ಪದಕ್ಕೆ ನಿಖರವಾದಂತಹ ಅಥವಾ ಅತಿ ಸಮೀಪವಾದಂತಹ ಸಮಾನಾರ್ಥಕ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಂಗೆ. ಸೊ ಏನು ಕೊಟ್ಟಿದ್ದಾರೆ? ಫ್ಯಾಸಿನೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಫ್ಯಾಸಿನೇಟಿಂಗ್ ಅನ್ನೋದು ನಮಗೆ ಗೊತ್ತೇ ಇಲ್ಲ ಅಂದರೆ ಆಪ್ಷನ್ ಎಷ್ಟೇ ಕೊಟ್ಟರೂ ಕೂಡ ನಮಗೆ ಗೊತ್ತಾಗಲ್ಲ ಯಾವುದು ಸಮಾನಾರ್ಥಕ ಪದ ಅಂತ. ಸೊ ಫಸ್ಟಿಗೆ ನಾವು ಫ್ಯಾಸಿನೇಟಿಂಗ್ ಅಂದರೆ ಏನಂತ ನೋಡ್ಕೋಬೇಕು. ಅಂದರೆ ಫ್ಯಾಸಿನೇಟಿಂಗ್ ಅಂತ ಹೇಳಬೇಕಂದ್ರೆ ಆಕರ್ಷಕ. ಓಕೆ. ಸೊ ಫ್ಯಾಸಿನೇಟಿಂಗ್ ಅನ್ನೋದು ಆಕರ್ಷಕ ಅನ್ನುವಂತಹ ಒಂದು ಮೀನಿಂಗನ್ನು ಕೊಡುತ್ತೆ. ಹಾಗಾದರೆ ಈ 4 ಆಪ್ಷನ್ ಕೂಡ ನಮಗೆ ಗೊತ್ತಿರಬೇಕಲ್ವ, ಅಂದರೆ ಸ್ವಲ್ಪ ಆದರೂ ಗೊತ್ತಿರಬೇಕು ಏನೂ ಇದೆ ಅಂತ. ಸೊ ಟಯರಿಂಗ್ ಇದಂತೂ ನಿಮಗೆ ಗೊತ್ತೇ ಇದೆ. ಸೊ ನನಗೆ ಇವತ್ತು ತುಂಬ ಟಯರ್ಡ್ ಆಗಿದೆ ಅಂತ ಹೇಳ್ತೀವಲ್ವ, ಟಯರಿಂಗ್ ಅಂತ ಹೇಳಬೇಕಂದ್ರೆ ಆಯಾಸ. ಆಕರ್ಷಕಕ್ಕೂ ಆಯಾಸಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಸ್ಟುಪಿಡ್, ಬೈತಾನೆ ಇರ್ತೀವಲ್ವ, ನೀನು ಸ್ಟುಪಿಡ್ ಇದೆಯಾ ಅಂತ, ಅಂದರೆ ಮೂರ್ಖ. ಆಕರ್ಷಕ ಮತ್ತು ಮೂರ್ಖಕ್ಕೂ ಏನೂ ಒಂದು ಸಂಬಂಧ ಇಲ್ಲ. ಬೋರಿಂಗ್. ಸೊ ಬೋರಿಂಗ್ ಅಂದರೆ ನೀನು ತುಂಬಾ ಏನೋ ನಿರಸ ಅಥವಾ ಏನು ತುಂಬ ಬೋರಿಂಗ್ ಇದೆಯಾ ಅಂತ ಹೇಳ್ತೀವಲ್ವ, ಸೊ ನಿರಸ. ಸೊ ನಿರಸಕ್ಕೂ ಆಕರ್ಷಕಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಫೈನಲ್ ಆಗಿ ಉಳ್ಕೊಳ್ಳೋದೇ ಅಪೀಲಿಂಗ್. ಸೊ ಆಕರ್ಷಕ. ಈಗ ನೋಡಿ, ಅಪೀಲ್ ಅಂತ ಹೇಳಿದಾಗ ನಿಮ್ಗೇನು ಅನಿಸುತ್ತೆ? ಮನವಿ ಅಲ್ವಾ? ಅಯ್ಯೋ, ಈಗ ಕೋರ್ಟ್ಗೆ ಅಪೀಲ್ ಹಾಕಬೇಕು ಹಾಗೆಲ್ಲ ಹೇಳ್ತಾರೆ ಮೇಡಮ್, ಯಾಕೆ ಆಕರ್ಷಕಕ್ಕೆ ಸಮಾನಾರ್ಥಕ ಪದ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಒಂದೇ ಪದಕ್ಕೆ 2-3 ಮೀನಿಂಗ್ ಬರುತ್ತೆ. ಅಪೀಲಿಂಗ್ ಅಂತ ಹೇಳಬೇಕಂದ್ರೆ ಸೊ ಏನು ಆಕರ್ಷಕವಾಗಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡೋದು ಕೂಡ ಆ ಒಂದು ಮೀನಿಂಗನ್ನು ಕೂಡ ಕೊಡುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಫ್ಯಾಸಿನೇಟಿಂಗ್ ಆಕರ್ಷಕವಾಗಿದ್ದರೆ ಅದಕ್ಕೆ ಸಮಾನಾರ್ಥಕವಾಗಿ ನಾವು ಅಪೀಲಿಂಗನ್ನು ತಗೋಬೇಕಾಗತ್ತೆ. ಸೊ ಫ್ಯಾಸಿನೇಟಿಂಗ್ಗೆ ಕೇವಲ ಅಪೀಲಿಂಗ್ ಮಾತ್ರ ಅಲ್ಲ, ಕ್ಯಾಪ್ಟಿವೇಟಿಂಗ್, ಅಪೀಲಿಂಗ್, ಅಟ್ರಾಕ್ಟಿವ್ ಇವು ಕೂಡ ಸಮಾನಾರ್ಥಕ ಪದಗಳು ಆಗತ್ತೆ. ಸೊ ಒಂದು ವೇಳೆ ಇವು ಈ ಒಂದು ಲಿಸ್ಟಲ್ಲಿ ಈ ರೀತಿ ಬಂದರೂ ಕೂಡ ಫ್ಯಾಸಿನೇಟಿಂಗ್ಗೆ ನೀವೇನು ಮಾಡ್ಬೋದು? ಸಮಾನಾರ್ಥಕವಾಗಿ ಬಳಕೆ ಮಾಡ್ಬೋದು. ಇಲ್ಲಿ ಅವರು ಎಂಟೋನಿಮ್ ಕೇಳಿಲ್ಲ. ಎಂಟೋನಿಮ್ ಅಂದರೆ ವಿರುದ್ಧಾರ್ಥಕ. ಇಲ್ಲಿ ಅವರು ಕೇಳಿರೋದು ಸಮಾನಾರ್ಥಕ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿಯೂ ಕೂಡ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್. ಸೊ ಏನು ವರ್ಡ್ ಕೊಟ್ಟಿದ್ದಾರೆ? ಕಂಡೆಮ್. ಸೊ ಇದಂತೂ ನಾವು ಬಳಕೆ ಮಾಡ್ತಾ ಇರ್ತೀವಿ. ಸುಮ್ಮನೆ ನನ್ನನ್ನು ನೀನು ಕಂಡೆಮ್ ಮಾಡಬೇಡ, ನನ್ನ ಬಗ್ಗೆ ನಿಂಗೇನೂ ಗೊತ್ತಿಲ್ಲ, ಸೊ ಈ ರೀತಿ ಹೇಳ್ತಿರ್ತೀವಲ್ವ. ಅಂದರೆ ನನ್ನನ್ನು ಅಷ್ಟು ಕಡೆಗಾಣಿಸ್ಬೇಡ ಅಂತ ಹೇಳ್ತೀವಲ್ವ. ಸೊ ಕಡೆಗಾಣಿಸದೇ ಇರೋದು, ಕಡೆಗಾಣಿಸದಿರೋದು ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿದೆಯಲ್ಲ, ಖಂಡಿಸು ಅಥವಾ ಕಡೆಗಾಣಿಸು ಅನ್ನುವಂಥದ್ದನ್ನು ಕಂಡೆಮ್ ಮಾಡೋದು. ಹೌದಾ? ಹಾಗಾದರೆ ಇವಾಗ ನಮಗೆ ಇದರ ಒಂದು ಸಮಾನಾರ್ಥಕ ಪದವನ್ನು ಹುಡುಕಬೇಕು. ಸೊ ಹಾಗಾದರೆ ಇಲ್ಲಿ ಮೊದಲನೇದು ಏನಂತ ಕೊಟ್ಟಿದ್ದಾರೆ? ಕಮೆಂಡ್. ಕಮೆಂಡ್ ಅಂತ ಹೇಳಬೇಕಂದ್ರೆ ಹೊಗಳೋದು. ಕಮೆಂಟ್ ಅಂತ ಹೇಳಬೇಕಂದ್ರೆ ಹೊಗಳೋದು. ಅಪ್ರೂವ್ ಅಂತ ಹೇಳಬೇಕಂದ್ರೆ ಅದನ್ನು ಅನುಮೋದಿಸೋದು, ಅಂದರೆ ಸ್ವೀಕರಿಸೋದು, ಅನುಮೋದಿಸೋದು ಅನ್ನುವಂತಹ ಅರ್ಥವನ್ನು ಅಪ್ರೂವ್ ಕೊಡುತ್ತೆ. ಕಾಂಪ್ಲಿಮೆಂಟ್ ಅಂದರೆ ಹೇಳ್ತಿರ್ತಾರಲ್ಲ, ಯಾರನ್ನಾದರೂ ಒಬ್ಬರು ಹೊಗಳಿದಾಗ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್, ಅಂದರೆ ನನ್ನನ್ನು ಹೊಗಳಿದ್ದಕ್ಕೆ ನನಗೆ ಖುಷಿ ಆಯಿತು ಅನ್ನೋದಕ್ಕೆ ನಾವು ಅಭಿನಂದನೆ ಅಂತ ಹೇಳ್ಬೋದು. ಕಾಂಪ್ಲಿಮೆಂಟ್ಗೆ ಅಭಿನಂದನೆ ಅನ್ನೋದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಫೈನಲ್ ಆಗಿ ಉಳ್ಕೊಂಡಿರೋದು ಯಾವುದು? ಡಿನೌನ್ಸ್. ಕಂಡೆಮ್
ಅಥವಾ ಕಡೆಗಾಣಿಸ್ಬೇಡ. ಇದಕ್ಕೆ ನಮ್ಮ ಇನ್ನೊಂದು ಸಮಾನಾರ್ಥಕ ಪದ ಯಾವ್ದು ಬರುತ್ತೆ? ಡಿನೌನ್ಸ್ ಅಂತ ಬರುತ್ತೆ. ಡಿನೌನ್ಸ್ ಕೂಡ ಕಡೆಗಾಣಿಸೋದು ಅಥವಾ ಖಂಡಿಸೋದು ಅನ್ನುವಂತಹ ಮೀನಿಂಗನ್ನು ಕೊಡೋದ್ರಿಂದ ನಾವು ಇಲ್ಲಿ ಎರಡನೇದು ಸರಿಯಾದ ಉತ್ತರ. ಇಲ್ಲಿ ಕಂಡೆಮ್ಗಿದೆ ಅಲ್ಲ, ಏನು ಸರಿಯಾದ ಒಂದು ಅರ್ಥವನ್ನು ಹೇಳಬೇಕಂದ್ರೆ ಟು ಸ್ಟ್ರಾಂಗ್ಲಿ ಕ್ರಿಟಿಸೈಸ್ ಆರ್ ಡಿನೌನ್ಸ್. ಸೊ ತುಂಬಾ ಏನು ಕಟುವಾಗಿ ವಿಮರ್ಶೆ ಮಾಡೋದು, ಕಡೆಗಾಣಿಸೋದು, ಖಂಡಿಸೋದು, ಇದೆಲ್ಲ ಮೀನಿಂಗ್ ಬರುತ್ತೆ. ಸೊ ಅದಕ್ಕೋಸ್ಕರ ಟು ಸ್ಟ್ರಾಂಗ್ಲಿ ಕ್ರಿಟಿಸೈಸ್ ಅಥವಾ ಡಿನೌನ್ಸ್ ಕಂಡೆಮ್ಗೆ ಸಮಾನಾರ್ಥಕ ಪದ. ಓಕೆ, ಸೊ ಹಾಗಾದರೆ ಮುಂದಿನ ನೋಡೋಣ. ಸೊ ಇಲ್ಲಿ ಮುಂದಿಂದು ಅದೇ ಸೇಮ್ ಎನ್ಗಲ್ಫ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಫಸ್ಟಿಗೆ ನಾವು ಏನು ನೋಡ್ಕೋಬೇಕು? ಎನ್ಗಲ್ಫ್ ಅಂದರೆ ಇದರ ಮೀನಿಂಗ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಎನ್ಗಲ್ಫ್ ಏನಿದೆ? ಎನ್ಗಲ್ಫ್ ಅಂತ ಹೇಳಬೇಕಂದ್ರೆ ಸುತ್ತುವರಿಯಲು ಅಥವಾ ಆವರಿಸಲು, ಆ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಡುತ್ತೆ. ಸುತ್ತುವರಿಯಲು ಅಥವಾ ಆವರಿಸಿರೋದು ಅಥವಾ ಮುಳುಗಲು. ಸೊ ಈ ರೀತಿಯಾಗಿ ನಾವೇನು ಮಾಡ್ಕೋಬೋದು? ಮೀನಿಂಗನ್ನು ತಗೋಬೋದು ಎನ್ಗಲ್ಫ್ಗೆ. ಹಾಗಾದರೆ ಈಗ ಅನ್ಕವರ್ ಅಂದರೆ ಏನು? ಅನ್ಕವರ್ ಅಂತ ಹೇಳಬೇಕಂದ್ರೆ ಬಹಿರಂಗಪಡಿಸು. ಅನ್ಕವರ್ ಅಂತ ಹೇಳಬೇಕಂದ್ರೆ ಬಹಿರಂಗಪಡಿಸು. ಡ್ರೈ ಅಂತ ಹೇಳಬೇಕಂದ್ರೆ ಶುಷ್ಕ. ಡ್ರೈ ಅಂತ ಹೇಳಬೇಕಂದ್ರೆ ಶುಷ್ಕ. ಅದೇ ರೀತಿಯಾಗಿ ಸೊ ಮೂರನೇದು ಇನ್ ಅಂಡೇಟ್. ಇನ್ ಅಂಡೇಟ್ ಅಂತ ಹೇಳಬೇಕಂದ್ರೆ ಪ್ರವಾಹದಲ್ಲಿ ಸಿಲುಕು, ಪ್ರವಾಹದಲ್ಲಿ ಆವರಿಸು, ಆ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಡುತ್ತೆ. ಪ್ರವಾಹ ಅಥವಾ ಪ್ರವಾಹಕ್ಕೆ ಸಿಲುಕಿರು ಅನ್ನೋದನ್ನು. ನೆಗ್ಲೆಕ್ಟ್ ಅಂತ ಹೇಳಬೇಕಂದ್ರೆ ನಿಮಗೆಲ್ಲರಿಗೂ ಗೊತ್ತು, ನನ್ನನ್ನು ನೆಗ್ಲೆಕ್ಟ್ ಮಾಡಬೇಡ ಅಂದರೆ ನಿರ್ಲಕ್ಷ್ಯ ಮಾಡಬೇಡ. ಹಾಗಾದರೆ ಫಸ್ಟಿಗೆ ನಾವು ಆ ಒಂದು ಕೊಟ್ಟಂತಹ ಪದದ ಮೀನಿಂಗನ್ನು ನೋಡ್ಕೋಬೇಕು. ಸೊ ಎನ್ಗಲ್ಫ್ ಅಂದರೆ ನಾನೇನು ಹೇಳಿದ್ದೆ? ಸೊ ಸುತ್ತುವರಿಯಲು ಅಥವಾ ಮುಳುಗಲು, ಈ ರೀತಿಯಾದಂಥ ಮೀನಿಂಗನ್ನು ಕೊಡುತ್ತೆ. ಮುಳುಗಲು ಮತ್ತು ಪ್ರವಾಹ ಎರಡೂ ಕೂಡ ಸಂಬಂಧಪಟ್ಟಂತಹ ಒಂದು ಸಮಾನಾರ್ಥಕ ಪದಗಳು. ಮುಳುಗಲು ಮತ್ತು ಇನ್ ಅಂಡೇಟ್ ಅಂದರೆ ಪ್ರವಾಹಕ್ಕೆ ಸಿಲುಕಿರು, ಈ ಎರಡೂ ಪದಗಳು ಸಮಾನಾರ್ಥಕ ಆಗಿದೆ. ಸೊ ಇಲ್ಲಿ ಎನ್ಗಲ್ಫ್ ಅಂತ ಹೇಳಬೇಕಂದ್ರೆ ಟು ಸರೌಂಡ್, ಟು ಕವರ್, ಟು ಇನ್ ಅಂಡೇಟ್ ಅಂದರೆ ಸೊ ಅದೇ ಹೇಳಿದ್ನಲ್ಲ. ಸೊ ಏನಂತ ಹೇಳ್ಬೋದು? ಇದಕ್ಕೆ ಸುತ್ತುವರಿದಿರೋದು, ಆವರಿಸಿರೋದು ಅಥವಾ ಮುಳುಗಲು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತೆ? ಆಪ್ಷನ್ 3 ಇನ್ ಅಂಡೇಟ್ ಆಗುತ್ತೆ. ಮುಂದಿಂದು ನೋಡೋಣ. ಓಕೆ, ಸೊ ಮುಂದಿಂದು ಎಫಿಕೇಶಿಯಸ್. ಏನು? ಎಫಿಕೇಶಿಯಸ್. ಎಫಿಕೇಶಿಯಸ್ ಅಂತ ಹೇಳಬೇಕಂದ್ರೆ ಪರಿಣಾಮಕಾರಿ. ಎಫಿಕೇಶಿಯಸ್ ಅಂತ ಹೇಳಬೇಕಂದ್ರೆ ಪರಿಣಾಮಕಾರಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಇದಕ್ಕೆ ಸಮಾನಾರ್ಥಕ ಪದವನ್ನು ನಾವು ಹುಡುಕಬೇಕು. ಹಾಗಾದರೆ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇಲ್ಲಿ ಯಾವುದು ಯಾವುದಕ್ಕೆ ಸಮಾನಾರ್ಥಕ ಪದ ಆಗತ್ತೆ? ಎಫಿಕೇಶಿಯಸ್ ಅಂತ ಹೇಳಬೇಕಂದ್ರೆ ಪರಿಣಾಮಕಾರಿ. ಸೊ ಮೊದಲನೇದು ಇಲ್ಲಿ ಏನು ಕೊಟ್ಟಿದ್ದಾರೆ? ಯಾವುದು? ಒರಾಷಿಯಸ್. ಒರಾಷಿಯಸ್ ಅಂತ ಕೊಟ್ಟಿದ್ದಾರೆ. ಒರಾಷಿಯಸ್ ಅಂತ ಹೇಳಬೇಕಂದ್ರೆ ಅದು ಒಂದು ರೀತಿಯಲ್ಲಿ ಹೊಟ್ಟೆ ಬಾಕತನ ಅಂತ ಹೇಳ್ಬೋದು. ಹೊಟ್ಟೆ ಬಾಕತನ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಒರಾಷಿಯಸ್ ಅಂತ ಹೇಳಬೇಕಂದ್ರೆ ಹೊಟ್ಟೆ ಬಾಕತನ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಇಫೆಕ್ಟಿವ್, ಇದು ಕೂಡ ಏನು? ಪರಿಣಾಮಕಾರಿ ಅನ್ನುವಂತಹ ಒಂದು ಮೀನಿಂಗನ್ನೇ ಕೊಡುತ್ತೆ. ಒಡಾಷಿಯಸ್ ಅಂತ ಹೇಳಬೇಕಂದ್ರೆ ಧೈರ್ಯಶಾಲಿ. ಒಡಾಷಿಯಸ್ ಅಂತ ಹೇಳಬೇಕಂದ್ರೆ ಧೈರ್ಯಶಾಲಿ. ಇಂಪಾರ್ಟೆಂಟ್ ಅಂತ ಹೇಳಬೇಕಂದ್ರೆ ದುರ್ಬಲ. ಹೌದಾ? ಸೊ ಹಾಗಾದರೆ ಇಲ್ಲಿ ನಾವು ಸಮಾನಾರ್ಥಕ ಪದವನ್ನು ಹುಡುಕ್ತಾ ಇದ್ದೀವಿ. ಎಫಿಕೇಶಿಯಸ್ದು ಪರಿಣಾಮಕಾರಿ, ಇಫೆಕ್ಟಿವ್ದು ಪರಿಣಾಮಕಾರಿ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ 2 ಇದೆಯಲ್ಲ, ಅದು ಸರಿಯಾದಂತಹ ಒಂದು ಉತ್ತರ ಎಫಿಕೇಶಿಯಸ್ಗೆ ಸಂಬಂಧಪಟ್ಟಂತೆ. ಹಾಗಾದರೆ ಎಫಿಕೇಶಿಯಸ್, ಇಫೆಕ್ಟಿವ್ ಎರಡೂ ಕೂಡ ಪರಿಣಾಮಕಾರಿ ಅನ್ನುವಂತಹ ಅರ್ಥವನ್ನೇ ಕೊಡುತ್ತೆ. ಆಮೇಲೆ ಒರಾಷಿಯಸ್ ಅಂತ ಹೇಳಬೇಕಂದ್ರೆ ಹ್ಯಾವಿಂಗ್ ಅ ಗ್ರೇಟ್ ಅಪಟೈಟ್ ಫಾರ್ ಎನಿಥಿಂಗ್ ಅಂದರೆ ಯಾವುದೇ ಒಂದು ತಿನ್ನೋ ವಿಷಯದಲ್ಲಿ, ಅಂದರೆ ತಿನ್ನಲಿಕ್ಕೆ ಯಾವಾಗಲೂ ರೆಡಿಯಾಗಿರ್ತಾರೆ ಮತ್ತು ಬೇಗ ಬೇಗ ಜೀರ್ಣ ಮಾಡ್ಕೋತಾರಲ್ಲ, ಅಂತಹ ಒಂದು ವ್ಯಕ್ತಿಗಳನ್ನು ನಾವೇನಂತ ಹೇಳ್ತೀವಿ? ಒರಾಷಿಯಸ್ ಅಂತ ಹೇಳ್ತೀವಿ. ಹೊಟ್ಟೆ ಬಾಕತನ. ಒಡಾಷಿಯಸ್ ಬೋಲ್ಡ್, ಡೇರಿಂಗ್, ಇಂಪ್ಯೂಡೆಂಟ್ ಅಂತ ಹೇಳ್ಬೋದು. ಅದೇ ಧೈರ್ಯಶಾಲಿ ಆಗಿರೋದು, ಅಂದರೆ ನಿರ್ಲಜ್ಜ ಆಗಿರೋದು. ಆಮೇಲೆ ಇಂಪಾರ್ಟೆಂಟ್ ಅಂತ ಹೇಳಬೇಕಂದ್ರೆ ಏನು? ದುರ್ಬಲವಾಗಿರೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ನೋಡೋಣ, ಟ್ರ್ಯಾಂಕ್ವಿಲ್. ಓಕೆ, ನೆಕ್ಸ್ಟ್ ಯಾವುದು ಕೊಟ್ಟಿದ್ದಾರೆ? ಟ್ರ್ಯಾಂಕ್ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಟ್ರ್ಯಾಂಕ್ವಿಲ್ಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾದ ಉತ್ತರ ಅಂತ ನಾವು ನೋಡೋಣ.
ಸೊ ಇಲ್ಲಿ ಟ್ರ್ಯಾಂಕ್ವಿಲ್ ಅನ್ನುವಂತಹ ಪದದ ಅರ್ಥ ಪ್ರಶಾಂತ. ಸೊ ಪ್ರಶಾಂತ ಅನ್ನುವಂತಹ ಮೀನಿಂಗನ್ನು ಟ್ರ್ಯಾಂಕ್ವಿಲ್ ಕೊಡುತ್ತೆ. ಹಾಗಾದರೆ ಇಲ್ಲಿ ನೋಡಿ, ನರ್ವಸ್ ಆಗಬೇಡ ಅಂತ ಹೇಳಬೇಕಂದ್ರೆ ನೀವು ಗೊತ್ತಲ್ಲ, ಎಲ್ಲಾದರೂ ಗಾಬರಿ ಆಗಬೇಡ ಅಂತ ಹೇಳ್ತೀವಲ್ವ, ಏನಾದರೂ ಇಂಟರ್ವ್ಯೂ ಇದ್ದಾಗ ಏನೇ ಇದ್ದಾಗ. ಸೊ ತುಂಬ ನರ್ವಸ್ ಆಗಿದೆಯಾ, ಏನು ಸಮಾಚಾರ ಅಂತ ಕೇಳ್ತೀವಲ್ವ. ಸೊ ಗಾಬರಿಗೊಳಗಾಗು ಅನ್ನುವಂಥ ಮೀನಿಂಗನ್ನು ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇದು ಅಗಿಟೇಟೆಡ್. ಅಗಿಟೇಟೆಡ್ ಅಂತ ಹೇಳಬೇಕಂದ್ರೆ ಕ್ಷೋಭೆಗೊಳಗಾದ. ಅಗಿಟೇಟೆಡ್ ಅಂತ ಹೇಳಬೇಕಂದ್ರೆ ಕ್ಷೋಭೆಗೊಳಗಾದ. ಕಾಮ್ ಅಂತ ಹೇಳಬೇಕಂದ್ರೆ ಶಾಂತವಾಗಿರು. ವೈಲ್ಡ್ ಅಂತ ಹೇಳಬೇಕಂದ್ರೆ ಸೊ ತುಂಬ ಸಿಟ್ಟಲ್ಲಿ ವೈಲ್ಡಾಗಿ ಹೆಂಗೆ ಬೇಕಾದಂಗೆ ಪ್ರಾಣಿಗಳ ರೀತಿ ವರ್ತನೆ ಮಾಡೋದಲ್ವಾ. ಸೊ ಅದನ್ನು ವೈಲ್ಡ್ ಅಂತ ಹೇಳ್ತೀವಿ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಟ್ರ್ಯಾಂಕ್ವಿಲ್. ಟ್ರ್ಯಾಂಕ್ವಿಲ್ ಅಂತ ಹೇಳಬೇಕಂದ್ರೆ ಪ್ರಶಾಂತ. ಪ್ರಶಾಂತಕ್ಕೆ ಯಾವುದು ನಮಗೆ ಇಲ್ಲಿ ಸಮಾನಾರ್ಥಕ ಪದವನ್ನು ಕೊಡ್ತಾ ಇದೆ ಅಂದರೆ ಕಾಮ್, ಅಂದರೆ ಶಾಂತಿ. ಸೊ ಶಾಂತ ಅಥವಾ ಏನು ಭಾವನಾತ್ಮಕ ಅಥವಾ ಮಾನಸಿಕ ಮುಕ್ತ. ಸೊ ಈ ರೀತಿಯಾಗಿ ಒಂದು ಮೀನಿಂಗನ್ನು ಟ್ರ್ಯಾಂಕ್ವಿಲ್ ಕೊಡುತ್ತೆ. ಟ್ರ್ಯಾಂಕ್ವಿಲ್ಗೆ ಕಾಮ್, ಫ್ರೀ ಫ್ರಮ್ ಇಮೋಷ್ನಲ್ ಆರ್ ಮೆಂಟಲ್ ಡಿಸ್ಟರ್ಬೆನ್ಸ್ ಅನ್ನೋದು ಸಮಾನಾರ್ಥಕ ಪದಗಳು ಆಗತ್ತೆ. ಯಾವುದೇ ಒಂದು ಚಿಂತೆ ಇಲ್ಲದೆ ಶಾಂತ ಮನಸ್ಥಿತಿಯಿಂದ ಇರೋದು. ಸೊ ಟ್ರ್ಯಾಂಕ್ವಿಲ್, ಕಾಮ್. ಓಕೆ, ನೆಕ್ಸ್ಟ್ ನೋಡೋಣ, ಕಂಡೆಮ್. ಓಕೆ, ಇನ್ನೊಮ್ಮೆ ಬಂತ ಅದೇ ಸೇಮ್ ಬಂದಿದೆ ಅಂತ ಅನ್ಕೋತೀವಿ. ಹೌದು. ಓಕೆ, ನೆಕ್ಸ್ಟ್ ನೋಡೋಣ, ಒಫೆಂಡ್. ಒಫೆಂಡ್ ನೆಕ್ಸ್ಟ್ ಬಂದಿರೋದು ಒಫೆಂಡ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋಣ ಯಾವುದು ಒಂದು ಸಮಾನಾರ್ಥಕ ಪದ ಇದೆ ಅಂತ. ಹೌದಾ? ಸೊ ಇಲ್ಲಿ ಒಫೆಂಡ್ ಅಂತ ಹೇಳಬೇಕಂದ್ರೆ ಸೊ ಏನು ಟು ಎನಾಯ್ ಅಂತ ಹೇಳ್ಬೋದು, ಅಥವಾ ಟು ಡಿಸ್ಪ್ಲೀಸ್. ಏನು ಒಫೆಂಡ್ ಅಂತ ಹೇಳಬೇಕಂದ್ರೆ ಒಬ್ಬರಿಗೆ ಅಷ್ಟು ಖುಷಿ ಪಡಿಸ್ದೇ ಇರೋದು, ಅಥವಾ ಅದನ್ನು ಏನು ಡಿಸ್ಪ್ಲೀಸ್ ಮಾಡೋದು, ಎನಾಯ್ ಮಾಡೋದು. ಈಗ ಕಿರಿಕಿರಿ ಮಾಡ್ತೀವಲ್ವ, ಈಗ ಯಾರ್ಯಾರು ನಮಗೆ ಏನು ಏನಾದರೂ ಕೆಲಸ ಮಾಡ್ತಿರುವಾಗ ಸಣ್ಣ ಮಕ್ಕಳು ಅವರು ಇವರು ಬಂದು ಸ್ವಲ್ಪ ಕಿಡಿಗೇಡಿ ಮಾಡ್ತಿರುವಾಗ, ಸೊ ಅಂತಹ ಸಂದರ್ಭದಲ್ಲಿ ಒಫೆಂಡ್ ಅನ್ನುವಂಥ ಪದವನ್ನು ನಾವು ಬಳಸ್ಬೋದು. ಅಸಮಾಧಾನ ಮಾಡೋದು ಅಥವಾ ಕಿರಿಕಿರಿ ಮಾಡೋದು ಅನ್ನುವಂತಹ ಮೀನಿಂಗನ್ನು ಒಫೆಂಡ್ ಕೊಡುತ್ತೆ. ಹೌದಾ? ಸೊ ಹಾಗಾದರೆ ಇದಕ್ಕೆ ಸಮಾನಾರ್ಥಕ ಪದವನ್ನು ನಾವು ನೋಡ್ತಾ ಹೋಗೋಣ. ಎನಾಯ್ ಅಂತ ಹೇಳಬೇಕಂದ್ರೆ ಇದು ಕೂಡ ಕಿರಿಕಿರಿ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಆಮೇಲೆ ಅಸಾಜ್ ಅನ್ನುವಂತಹ ಒಂದು ಪದದ ಮೀನಿಂಗ್ ಭರವಸೆ. ಓಕೆ, ಸೊ ಇದರ ಒಂದು ಮೀನಿಂಗ್ ಭರವಸೆ. ಏಡ್ ಅನ್ನೋದು ನೆರವು. ಸೊ ನಿಮಗೆಲ್ಲರಿಗೂ ಗೊತ್ತು ಫಸ್ಟ್ ಏಡ್ ಬಾಕ್ಸ್ ಅಂದರೂ ಗೊತ್ತಲ್ವಾ, ಅದರಲ್ಲಿ ಏಡ್ ಅಂತ ಹೇಳಬೇಕಂದ್ರೆ ನೆರವು ನೀಡೋದು. ಅಸಿಸ್ಟ್ ಅಂತ ಹೇಳಬೇಕಂದ್ರೂ ಕೂಡ ಇದು ಕೂಡ ಸಹಾಯ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಕಿರಿಕಿರಿ. ಅಫೆಂಡ್ ಅಂತ ಹೇಳಬೇಕಂದ್ರೆ ಕಿರಿಕಿರಿ ಮಾಡೋದು, ಅಸಮಾಧಾನ ಮಾಡೋದು. ಅದಕ್ಕೆ ಸಮಾನಾರ್ಥಕ ಪದ ಬೇಕಾಗಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಎನಾಯ್ ಆಗತ್ತೆ. ಸೊ ಕಿರಿಕಿರಿ ಮಾಡೋದು, ಅಸಮಾಧಾನ ಮಾಡಲಿಕ್ಕೆ ಎನಾಯ್, ಅಫೆಂಡ್ ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ನೋಡೋಣ, ಫೆಟಿಗ್. ಓಕೆ, ಸೊ ಫೆಟಿಗ್ಗೆ ಸಂಬಂಧಪಟ್ಟಂತೆ ಇರುವಂತಹ ಸಮಾನಾರ್ಥಕ ಪದಗಳು ಯಾವುದ್ಯಾವುದು ನೋಡೋಣ. ಸೊ ಇಲ್ಲಿ ಫೆಟಿಗ್ ಅಂತ ಹೇಳಬೇಕಂದ್ರೆ ಸುಸ್ತು, ಆಯಾಸ. ನೀವು ನೋಡ್ತಿರ್ತೀರಲ್ಲ, ಇವತ್ತು ಯಾಕೋ ಹಿಂಗ್ಯಾಕೆ ಫೆಟಿಗ್ ಕಾಣಿಸ್ತಿದೆಯಾ ಅಂದರೆ ಏನು ಶಕ್ತಿ ಇಲ್ಲದೆ ಇರೋ ರೀತಿಯಲ್ಲಿ ಯಾಕೆ ಕಾಣಿಸ್ತಾ ಇದೆಯಾ, ಅಥವಾ ಹುಷಾರಿಲ್ಲದೆ ಇರೋ ರೀತಿಯಲ್ಲಿ ಯಾಕೆ ಹಿಂಗೆ ಕಾಣಿಸ್ತಿದೆಯಾ ಅಂತ ಹೇಳ್ತೀವಲ್ವಾ. ಸೊ ಅಂತಹ ಸಂದರ್ಭದಲ್ಲಿ ನಾವು ಫೆಟಿಗ್ ಅನ್ನುವಂತಹ ಪದವನ್ನು ಬಳಕೆ ಮಾಡ್ತೀವಿ. ಅಂದರೆ ಸುಸ್ತು, ಆಯಾಸ ಅನ್ನುವಂತಹ ಒಂದು ಪದಕ್ಕೆ ನಾವು ಫೆಟಿಗನ್ನು ಬಳಕೆ ಮಾಡ್ತೀವಿ. ಹಾಗಾದರೆ ಇದಕ್ಕೆ ನಾವು ಸಮಾನಾರ್ಥಕ ಪದವನ್ನು ಬಳಕೆ ಮಾಡಬೇಕು. ಸೊ ಲೈವ್ಲಿನೆಸ್ ಅಂತ ಹೇಳಬೇಕಂದ್ರೆ ಜೀವನೋತ್ಸಾಹ. ಸೊ ಜೀವನದಲ್ಲಿ ತುಂಬ ಉತ್ಸಾಹದಿಂದ ಇರುವಂಥದ್ದನ್ನು ಲೈವ್ಲಿನೆಸ್ ಅಂತ ಹೇಳ್ತೀವಿ. ಆಮೇಲೆ ವೇರಿನೆಸ್ ಅಂತ ಹೇಳಬೇಕಂದ್ರೆ ವಿಯರಿನೆಸ್ ಅಂತ ಹೇಳಬೇಕಂದ್ರೆ ಇದಕ್ಕೆ ಆಯಾಸ ಅನ್ನುವಂತಹ ಮೀನಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದೆಲ್ಲ ಅರ್ನೆಸ್ಟಸ್ ಅಂತ ಹೇಳಬೇಕಂದ್ರೆ ಶ್ರದ್ಧೆ ತೋರೋದು. ಓಕೆ, ಸೊ ಮೂರನೇದು ಶ್ರದ್ಧೆ ತೋರೋದು. ನಾಲ್ಕನೇದು ಫ್ರೆಶ್ನೆಸ್ ಅಂದರೆ ತಾಜಾವಾಗಿರು, ಫ್ರೆಶ್ ಆಗಿರು ಅಂತ ಹೇಳ್ತೀವಲ್ವ. ಸೊ ಆ ರೀತಿ ಮೀನಿಂಗನ್ನು ಕೊಡುತ್ತೆ. ಸೊ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಫಸ್ಟ್ ಒನ್ ಇದೆಯಲ್ಲ, ಯಾವ್ದು ಕೊಟ್ಟಿದ್ದಾರೆ, ಟ್ರಿವಿಯಲ್ ಅಂತ ಕೊಟ್ಟಿದ್ದಾರೆ. ಟ್ರಿವಿಯಲ್ ಅಂತ ಹೇಳಬೇಕಂದ್ರೆ ಕ್ಷುಲ್ಲಕ. ಸೊ ಕ್ಷುಲ್ಲಕ ಕಾರಣಕ್ಕೆ ಸುಮ್ಮನೆ ನನ್ನ ಜೊತೆ ಜಗಳ ಮಾಡಬೇಡ ಅಂತ ಹೇಳ್ತೀವಲ್ವಾ.
ಸೊ ಅಂದರೆ ಅತಿ ಮುಖ್ಯ ಅಲ್ಲದೆ ಇರುವಂತಹ ಅಥವಾ ಮೇಲ್ನೋಟಕ್ಕೆ ಕಾಣಿಸುವಂತಹ ಅನ್ನುವಂತಹ ಮೀನಿಂಗನ್ನು ಟ್ರಿವಿಯಲ್ ಕೊಡುತ್ತೆ. ಸೊ ಹಾಗಾದರೆ ಇವಾಗ ಇದಕ್ಕೆ ಸಮಾನಾರ್ಥಕ ಪದ ಹುಡ್ಕೊಳ್ಳೋಣ. ಎಸೆನ್ಷಿಯಲ್ ಅಂದರೆ ಅಗತ್ಯವಾದ, ಸೊ ಮುಖ್ಯವಾದ, ಅಗತ್ಯವಾದ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಮೀನಿಂಗ್ಫುಲ್, ಅರ್ಥಪೂರ್ಣವಾದ. ವಾಮ್ ಅಂತ ಹೇಳಬೇಕಂದ್ರೆ ಬೆಚ್ಚಗಿನ. ಸೊ ಫೈನಲ್ ಆಗಿ ಉಳ್ಕೊಂಡಿರೋದು ಯಾವುದು? ಸೂಪರ್ಫಿಷಿಯಲ್. ಸೊ ಸೂಪರ್ಫಿಷಿಯಲ್ ಅಂತ ಹೇಳಬೇಕಂದ್ರೆ ಮೇಲ್ನೋಟಕ್ಕೆ ಅಥವಾ ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಇರೋದು ಅಂತ ಹೇಳ್ಬೋದು. ಸೊ ಅದೇ ಸೇಮ್ ಒಂದು ಮೀನಿಂಗನ್ನು ಟ್ರಿವಿಯಲ್ ಕೂಡ ಒಳಗೊಂಡಿದೆ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಇರೋದು. ಟ್ರಿವಿಯಲ್ ಮತ್ತು ಸೂಪರ್ಫಿಷಿಯಲ್ ಎರಡೂ ಕೂಡ ಸಮಾನಾರ್ಥಕ ಪದಗಳು. ಓಕೆ, ನೆಕ್ಸ್ಟ್ ಇದೆಯಲ್ಲ ಇರೋದು ರಿಡಂಡಂಟ್ ಅಂತ ಇದೆ. ರಿಡಂಡಂಟ್ ಅಂತ ಹೇಳಬೇಕಂದ್ರೆ ಇದರ ಒಂದು ಮೀನಿಂಗ್ ಅನ್ನ ಹೇಳಬೇಕಂದ್ರೆ, ಸೊ ರಿಡಂಡಂಟ್ ಏನು ಅನಗತ್ಯ. ರಿಡಂಡಂಟ್ ಅಂತ ಹೇಳಬೇಕಂದ್ರೆ ಅನಗತ್ಯ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಹಾಗಾದರೆ ಇದಕ್ಕೆ ಯಾವುದು ಸಮಾನಾರ್ಥಕ ಪದ ಅಂತ ಹೇಳಬೇಕಂದ್ರೆ ಅನ್ಇಂಟ್ರೆಸ್ಟೆಡ್ ಅಂತ ಹೇಳಬೇಕಂದ್ರೆ ಆಸಕ್ತಿ ಇಲ್ಲದ. ಅನ್ಇಂಟ್ರೆಸ್ಟೆಡ್ ಅಂದರೆ ಆಸಕ್ತಿ ಇಲ್ಲದ. ಅನ್ಸೂಟೇಬಲ್ ಅಂತ ಹೇಳಬೇಕಂದ್ರೆ ಸೂಕ್ತವಲ್ಲದ. ಸೊ ಅನ್ಪ್ಯಾರಲಲ್ ಅಂತ ಹೇಳಬೇಕಂದ್ರೆ ಸಾಟಿ ಇಲ್ಲದ. ನಾಲ್ಕನೇದು ಅನ್ನೆಸೆಸರಿ, ಅನಗತ್ಯ. ಸೊ ಹಾಗಾದರೆ ಇಲ್ಲಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಯಾವುದು ಯಾವುದಕ್ಕೆ ಸಮಾನಾರ್ಥಕ ಅಂತ. ರಿಡಂಡಂಟ್ ಅಂದ್ರೂ ಕೂಡ ಅನಗತ್ಯ, ಅನ್ನೆಸೆಸರಿ ಅಂತ ಹೇಳಬೇಕಂದ್ರೂ ಅನಗತ್ಯ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ 4 ಆಗುತ್ತೆ, ರಿಡಂಡಂಟ್, ಅನ್ನೆಸೆಸರಿ. ಓಕೆ, ಸೊ ಇವತ್ತಿಂದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಇವತ್ತಿನ ಎಲ್ಲ ಸಮಾನಾರ್ಥಕ ಪದಗಳು. ಓಕೆ, ಸೊ ಫ್ಯಾಸಿನೇಟಿಂಗ್, ಅಪೀಲಿಂಗ್ ಅನ್ನುವಂಥ ಸಮಾನಾರ್ಥಕ. ಕಂಡೆಮ್ ಅಂತ ಹೇಳಬೇಕಂದ್ರೆ ಡಿನೌನ್ಸ್ ಅನ್ನೋದು. ಮೂರನೇದು ಎನ್ಗಲ್ಫ್ ಅಂತ ಹೇಳಬೇಕಂದ್ರೆ ಇನ್ಅಂಡೇಟ್. ಎಫಿಷಿಯಸ್ ಅಂತ ಹೇಳಬೇಕಂದ್ರೆ ಇಫೆಕ್ಟಿವ್. ಟ್ರ್ಯಾಂಕ್ವಿಲ್ ಇದಕ್ಕೆ ಸಮಾನಾರ್ಥಕ ಪದ ಕಾಮ್. ಕಂಡೆಮ್ ಇದಕ್ಕೆ ಮತ್ತೊಮ್ಮೆ ಹೇಳುವ ಹಾಗೆ ಡಿನೌನ್ಸ್. ಒಫೆಂಡ್ ಇದಕ್ಕೆ ಅನಾಯ್. ಫೆಟಿಗ್ ಇದಕ್ಕೆ ಇದೆಯಲ್ಲ ವಿಯರಿನೆಸ್. ಟ್ರಿವಿಯಲ್ ಇದಕ್ಕೆ ಸೂಪರ್ಫಿಷಿಯಲ್. ರಿಡಂಡಂಟ್ಗೆ ಅನ್ನೆಸೆಸರಿ, ಆಪ್ಷನ್ 4. ಸೊ ಇದು ಇವತ್ತಿನ ಭಾಗದ ಸಮಾನಾರ್ಥಕ ಪದಗಳು. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದನ್ನು ಇವತ್ತೇ ಪಕ್ಕಾ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಇವತ್ತೇ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಈಗ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಿರ್ಬೋದು 10 ಸಮಾನಾರ್ಥಕ ಪದಗಳು ಇದೆ ಅಂತ. ಆದರೆ ಸ್ವಲ್ಪ ನೀವು ಡೀಟೇಲ್ ಆಗಿ ನೋಡಿದರೆ ಬಹಳಷ್ಟು ಒಂದು ಸಮಾನಾರ್ಥಕ ಪದಗಳನ್ನು, ವಿರುದ್ಧಾರ್ಥಕ ಪದಗಳನ್ನು, ಶಬ್ದಕೋಶವನ್ನು ನೀವು ಈ ಒಂದು ಕ್ಲಾಸ್ನಲ್ಲಿ ಕಲ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಆಪ್ಷನ್ಗೂ ಕೂಡ ನಾನು ಮೀನಿಂಗನ್ನು ಕೊಟ್ಟಿದ್ದೀನಿ. ಸೊ ಅದರ ಒಂದು ಅರ್ಥವನ್ನು ಹೇಳಿದ್ದೀನಿ. ಸೊ ನಿಮಗೆ ಇದೆಯಲ್ಲ ಈ ರೀತಿಯಾದಂತಹ ಅರ್ಥಗಳಿಂದ ನಿಮ್ಮ ಒಂದು ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಂತಹ ಪದಗಳೇ ಪದೇ ಪದೇ ರಿಪೀಟ್ ಆಗುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.